ವರ್ಷಗಳ ಹಿಂದೆ ಆ ಕುರಿಗಾರ ಬೀರರನ್ನು ನನ್ನಿಂದಲೇ ಕೊಲೆ ಮಾಡಿಸಿ ಮಾತಿನ ಪ್ರಕಾರ ನನಗೆ ಕೊಡಬೇಕಾದ ಹಣ ನನಗೆ ಕೊಡದು. ನನ್ನ ಮೇಲೆ ನನಗೆ ಬಿದ್ದು ಮೋಸ ಮಾಡಿದನಲ್ಲ ಒಡೆಯನಾದ ಆ ಕೆಟ್ಟ ಕುಲದ ಕುನ್ನಿ ಜಮೀನ್ದಾರ್. ಲೇ ಜಮೀನ್ದಾರ್ ಜಗನ್ನಾಥ್, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನನ್ನು ಸಿಗಿದು ಕಟ್ಟಿ ಸುಡುಗಾಡಿಗೆ ಕಳುಹಿಸಿ ತಂಗಿಯಾದ ಈಶ್ವರಿಯನ್ನು ಅಪ್ಪಿ ಮುದ್ದಾಡಿದಾಗಲೇ ತೀರುವುದು ಈ ಕಾಮರಾಜನ ಕಾಮದ. ಈಶ್ವರಿ, ನೀ ನನಗೆ ಮೋಸ ಮಾಡಿದ ನಿನ್ನಣ್ಣನನ್ನು ಕೊನೆಗೆ ನಿನ್ನನ್ನು ನನ್ನ ಅರಮನೆಯ ಮಹಾರಾಣಿಯನ್ನಾಗಿ ಮಾಡಿಕೊಂಡು ಸೇಡಿನ ಜೋಲೆಯಲ್ಲಿ ಕಾದು ನಿಂತಿರುವ ನಿನ್ನ ದೇಹದ ನನ್ನ ದೇಹದ ಜೊತೆಗಾರ್ತಿಯನ್ನಾಗಿ ನಿನ್ನನ್ನು ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಕರುಣೆ ಇಲ್ಲದ ಕಾಮರಾಜನೇ ಅಲ್ಲ. ನಮಸ್ಕಾರ ರಾಜನಿದ್ದಾರೆ. ಓ, ಇವನು ನನ್ನನ್ನು ಜಮೀನ್ದಾರನ ಎಂದು ತಿಳಿದುಕೊಂಡಿದ್ದಾನೆ. ಜಮೀನ್ದಾರನ ದರ್ಪ ಏನೆನ್ನುವುದನ್ನ ನಾನು ಇವನಿಗೆ ತೋರಿಸಲೇಬೇಕು. ಯಾರೋ ನೀನು ಬಡವ? ನೋಡಿ, ನಾನೊಬ್ಬ ಪದವೀಧರ. ನನ್ನ ಹೆಸರು ರವಿಕುಮಾರ್ ಅಂತ. ಪದವೀಧರನಾದರೇನು? ಪರಮಾತ್ಮನಾದರೇನು? ಈ ಮನೆಯ ಒಳಗಡೆ ಬರಬೇಕಾದ್ರೆ ಪರ್ಮಿಷನ್ ತಗೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನೋ ನಿನಗೆ ಬಿಡುವ? ಹೊರಗಡೆ ಯಾರೂ ಇರಲಿಲ್ಲ, ಹಾಗಾಗಿ ಕೇಳದೆ ಸೀದಾ ಒಳಗೆ ಬಂದ್ಬಿಟ್ಟೆ. ಹೊರಗಡೆ ಯಾರು ಇಲ್ಲ ಎನ್ನುವ ಸುಳ್ಳು ನೆಪ ಹೇಳಿ ಈ ಮನೆಯ ಒಳಗಡೆ ಬಂದು ಹಣವನ್ನು ದೋಚಿಕೊಂಡು ಹೋಗಲು ಬಂದಿರುವ ಬಡವನೇನ ನೀನು? ನೋಡಿ, ಹೊರಗಡೆ ಯಾರು ಇಲ್ಲ ಅಂತ ಸೀದಾ ಒಳಗಡೆ ಬಂದಿದ್ದೇನೋ ನಿಜ. ನೀವೊಂದು ಕಂಡ ಹಾಗೆ ಯಾರು ಇಲ್ಲದ ಸಮಯ ನೋಡಿ ಕಳ್ಳತನ ಮಾಡಿಕೊಂಡು ಲೂಟಿ ಮಾಡಿಕೊಂಡು ಹೋಗುವಂತ ಕೆಟ್ಟ ಮನುಷ್ಯ ನಾನಲ್ಲ. ನೋಡಿ, ಎಷ್ಟೇ ಕಷ್ಟ ಕಾರ್ಪಣ್ಯ ಬಂದ್ರು ನ್ಯಾಯಕ್ಕಾಗಿ ಬಾಳ್ತೀನಿ, ಸತ್ಯಕ್ಕಾಗಿ ಸಾಯ್ತೀನೇ ವಿನಃ ಕಂಡವರ ಮನೆ ಊಟವನ್ನು ಕದ್ದು ಹೊಟ್ಟೆ ತುಂಬಿಸಿಕೊಳ್ಳುವಂತ ಕೆಟ್ಟ ಮನುಷ್ಯ ನಾನಲ್ಲ ಜಮೀನ್ದಾರೆ. ಸತ್ಯವನ್ನೇ ಸತ್ಯ ಹೇಳಿದ ಸತ್ಯ ಹರಿಶ್ಚಂದ್ರ ಆ ಸುಡುಗಾಡಿಗೆ ಹೋಗಿದ್ದು ಅದು ನಿಮ್ಮಂತವರಿಂದ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಸಾಹುಕಾರ, ಹರಿಶ್ಚಂದ್ರ ಸುಡುಗಾಡಿಗೆ ಹೋಗಿದ್ದು ನಮ್ಮಂತ ಬಡ ಭಿಕಾರಿಗಳಿಂದ ಅಲ್ಲ ಕಣೋ, ಬಂಡತನ ಮೋಸದನ್ನು ತುಂಬಿದ ನಿಮ್ಮಂತ ಶ್ರೀಮಂತ ಮೋಸಗಾರರಿಂದ. ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡುತ್ತಿರುವ ಮೊದಲು ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನೋಡಿ, ನಾವಿಂದ ಹೊರಟು ಹೋಗೋದಕ್ಕೆ ನಾನೇ ನಿಮ್ಮನ್ನೇ ಲೂಟಿ ಮಾಡೋದಕ್ಕೆ ಬಂದಿಲ್ಲ. ಕೇಳಿದನ್ನು ಕೊಡುವ ದಾನಸೂರ್ಣ ಕರ್ಣ ಅಂತ ಕೇಳಿದ್ದೆ. ಹಾಗಾಗಿ ನಿಮ್ಮಿಂದ ನನಗೂ ಸ್ವಲ್ಪ ಸಹಾಯ ಆಗ್ಬೋದು ಅಂತ ನಾನಿಲ್ವಂದೆ. ಆದ್ರೆ ಈಗ ತಿಳಿಯಿತು, ನೀನೊಬ್ಬ ಬಡವರ ರಕ್ತ ಹೀರುವ ರಣಹದ್ದು ಅಂತ. ತುತ್ತು ಅನ್ನಕ್ಕೂ ಗತಿ ಇಲ್ಲದ ಬಡವ ನೀನು ಮತ್ತೆ ನನಗೆ ದುರುತ್ತರ ಕೊಡುವಿಯಾ? ಸುಮ್ಮನೆ ನನ್ನ ಕೈಯಿಂದ ಸಾಯಬೇಡ. ನನ್ನ ಮನೆಗೆ ಯಾಕೆ ಬಂದಿದೆ ಎಂದು ಹೇಳಬೇಡವ? ಆತುರದಲ್ಲಿ ಏನೋ ಮಾತಾಡ್ಬಿಟ್ಟೆ. ನೋಡಿ, ನಾನೊಬ್ಬ ಪದವೀಧರ. ಮುಂದಿನ ತಿಂಗಳು ನನಗೆ PSI ನೌಕರಿ ಬರೋದಿದೆ. ಅದಕ್ಕೆ 50,000 ಲಂಚ ಕೇಳ್ತಿದ್ದಾರೆ. ನೋಡಿ, ಅವರಿವರನ್ನ ಕೇಳಿ 40,000 ಹೇಗೋ ಹೊಂದಿಸಿದ್ದೀನಿ. ನೀವೊಂದು 10,000 ಕೊಟ್ರೆ. 10,000 ಬೇಡಿದವರಿಗೆ ಬೇಡಿದಷ್ಟು ಹಣ ಕೊಟ್ರೆ ಮುಂದೆ ನಾನು ಬೀದ ಭಿಕ್ಷುಕನಾಗಬೇಕಾಗುತ್ತದೆ. ನನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲ. ಸುಮ್ಮನೆ ನನ್ನ ಮನೆಯಿಂದ ಹೊರಟು ಹೋಗು. ದಯವಿಟ್ಟು ಹಣ ಇಲ್ಲ ಅಂತ ಮಾತ್ರ ಹೇಳಬೇಡಿ. ನೋಡಿ, ನೀವು ಹಣ ಕೊಟ್ರೆ ನನಗೆ PSI ನೌಕರಿ ಸಿಗುತ್ತದೆ. ನೋಡಿ, ಬೇಕಿದ್ರೆ ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಬೀದಿಯಲ್ಲಿ ನಿಂತು ಭಿಕ್ಷೆಯನ್ನು ಬೇಡುತ್ತಿರುವ ಹಾಗೆ ನನ್ನ ಮನೆಯಲ್ಲಿ ನಿಂತು ಹಣ ಕೇಳುತ್ತಾರೆ. ನಿಮ್ಮಂತವರಿಗೆ ಹಣ ಕೊಟ್ಟ ಹಣ ವಾಪಸ್ ಕೊಡ್ತೀಯ ಅನ್ನೋದಕ್ಕೆ ನನಗೇನು ಬೇರೆ
ಸಾವುಕಾರ್ರೆ. ಗ್ಯಾರಂಟಿ ಕೊಡೋದಿಕ್ಕೆ ನನ್ನ ಹತ್ರ ಗೇಣು ಹೊಣಲಿಂದ ತುಣುಕು ಮನೆ ಸಹ ಇಲ್ಲ. ನೋಡಿ, ಈ ಬಡವನ ಮೇಲೆ ಸ್ವಲ್ಪ ಕರುಣೆ ತೋರಿ ಹಣ ಕೊಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಹಣ ಕೊಡಿ. ಏ ಬಡವ, ನಿನಗೆ ಹಣ ಕೊಟ್ಟು ನಿನ್ನನ್ನು ನೌಕರಿಗೆ ಕಳುಹಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಲು ನೀನೇನು ನನ್ನ ಅಪ್ಪನ ರಕ್ತಕ್ಕೆ ಹುಟ್ಟಿದ ಮಗನೇನು? ಏ ಸಾವುಕಾರ, ನೋನಿಗೆ ಬಿಗಿ ಹಿಡಿದು ಮಾತಾಡು. ನೀನು ಹಣ ಕೊಡಿಲ್ಲ ಅಂತಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಆದ್ರೆ ಇನ್ನೊಂದು ಸಾರಿ ನನ್ನ ತಾಯಿಯನ್ನು ಇನ್ನೊಬ್ಬರಿಗೆ ಹೋಲಿಸಿ ಮಾತನಾಡಿದೆ ಅಂತಂದ್ರ ನಿನ್ನ ಎದೆ ಬಗಿದು ರಕ್ತ ಕುಡಿದು ಬಿಡ್ತೀನಿ ಮಗನ. ನಾಯಿಯಂತೆ ನನ್ನ ಮನೆ ಒಳಗಡೆ ಬಂದು ನರಿಯ ಬುದ್ಧಿವಂತಿಕೆಯಲ್ಲಿ ಹಣ ಕೇಳಿ ಹುಲಿಯಂತೆ ಚಂಡಾಡ್ತಿರೋ ಪುಂಡನಂತೆ ಮಾತನಾಡ್ತೀಯ ರಂಕೋರ್. ಇನ್ನೊಂದು ಕ್ಷಣ ನಿನ್ನ ಮುಂದೆ ನಿಂತಿದ್ದೆ ಹೋದಾದರೆ ನಿನ್ನನ್ನು ಕೊಂದು ನರ ನಾಯಿಗಳಿಗೆ ಹಾಕಬೇಕಾಗುತ್ತದೆ. ಸುಮ್ಮನೆ ನನ್ನ ಮನೆಯಿಂದ ಹೇಗಿದೆ ಈ ಜಮೀನ್ದಾರನ ರುದ್ರಾವತಾರ? ಜಮೀನ್ದಾರನು ಬರುವ ವೇಳೆಯಾಯಿತು. ನಾನೀಗ ಫ್ಯಾಕ್ಟ್ರಿ ಕಡೆ ಹೋಗಲೇಬೇಕು.